Hi, hello. Welcome back to Halli Mestru English YouTube channel. Today, it is the most important class for beginners, for advanced learners, spoken English. In this class, I am going to teach you how to use be, been, and being. When we have to use, where we have to use in the spoken English. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಬಿ ಬಿ ಮತ್ತು ಬೀಯಿಂಗ್ ಈ ಮೂರು ಪದಗಳನ್ನು ನೀವು ಆಲ್ಮೋಸ್ಟ್ ನೋಡ್ತಾ ಇರ್ತೀರ. ನ್ಯೂಸ್ ಪೇಪರಲ್ಲಿ, ಪತ್ರಿಕೆಯಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಬಳಸ್ತಾ ಇರ್ತೇವೆ. ಅವುಗಳ ಅರ್ಥ ಏನಾಗುತ್ತೆ, ಹಾಗಾದ್ರೆ ಅವುಗಳನ್ನು ಯಾವಾಗ ಬಳಸಬೇಕು, ಏನಂತ ಅರ್ಥ ಕೊಡುತ್ತೆ. ಅವುಗಳಲ್ಲಿಯೂ ಕೂಡ ಪ್ರೆಸೆಂಟ್, ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಬಗ್ಗೆನೂ ಕೂಡ ಇರುತ್ತೆ. ಬಿ ಅನ್ನೋದು ಒಂದು ವರ್ಡ್ ಫಾರ್ಮ್, ಹೌದಾ? ಅದ್ರ ಬಗ್ಗೆ ನೋಡೋಣ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ನೋ ನೀಡ್ ಟು ಸಬ್ಸ್ಕ್ರೈಬ್. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ದಟ್ ವಿ ಕ್ಯಾನ್ ರಿಫಾರ್ಮ್ ಅವರ್ ಲ್ಯಾಂಗ್ವೇಜ್ ಆರ್ ಎನಿಥಿಂಗ್ ಎಲ್ಸ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಬಿ, ಬೀನ್, ಬೀಯಿಂಗ್. ನೋಡಿ, ಬಿ ಅನ್ನೋದು ಒಂದು ವರ್ಬ್ ಫಾರ್ಮ್. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ನಾವು ಜಾಸ್ತಿಯನ್ನ ಬಳಸ್ತೇವೆ ಅಥವಾ ಫ್ಯೂಚರ್ ಅಲ್ಲಿ ಕೂಡ ನಾವು ಬಳಸ್ತೇವೆ. ಬಿ ಅಂದ್ರೆ ಇರು ಅಂತ ಅರ್ಥ. ನಾವು ವರ್ಬ್ ಫಾರ್ಮ್ ಗಳ ನೋಡಿದ್ರಲ್ಲ, V1, V2, V3 ಫಾರ್ಮ್ ಅಂತ ಹೇಳಿ. ಹಾಗೆ ಬಿ ಅನ್ನೋದು ಕೂಡ ಒಂದು ವರ್ಬ್, ಇದು ಒಂದು ಕ್ರಿಯಾಪದ. ಇದರ ಅರ್ಥ ಇರು ಅಂತ ಅರ್ಥ ಆಗುತ್ತೆ. ಇದರ ಒಂದು ಕಂಟಿನ್ಯೂಸ್ ಫಾರ್ಮ್ ಯಾವುದು ಅಂದ್ರೆ ಬೀಯಿಂಗ್ ಅಂತ ನಾವು ಹೇಳ್ತೀವಿ. ಇದರ ಒಂದು ಬೀಯಿಂಗ್ ಅನ್ನೋದು ಕೂಡ ಒಂದು ಬೀನ ಒಂದು ಫಾಸ್ಟ್ ಫಾರ್ಮ್. ಹೌದಾ? ಬಿ ಅಂದ್ರೆ ಇರು. ಹಾಗಾದ್ರೆ ಯಾವಾಗ ಬಳಸಬೇಕು, ಏನಂತ ಬಳಸಬೇಕು, ಹೇಗೆ ಅರ್ಥ ಕೊಡುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ನೋಡಿ, ಐ ವಿಲ್ ಬಿ ದೇರ್ ವಿತಿನ್ 5 minutes. ನೋಡಿ, ನಾನು ನೋಡಿ ಐ ವಿಲ್ ಬಿ ದೇರ್, ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಕೂಡ ಬಳಸ್ತೇವೆ ಅದನ್ನ. ಯಾವ್ದಂದ್ರೆ ಇರು ಅಂತ. ನಾನು 5 ನಿಮಿಷದ ಒಳಗಡೆನೆ ನಾನು ಅಲ್ಲಿಗೆ ಇರುತ್ತೇನೆ. ನೋಡಿ ಬಂತಲ್ಲ. ಬಿ ಅಂದ್ರೇನು? ಇರ್ತೇನೆ, ಇರು ಅಂತ ಅರ್ಥ. ಫ್ಯೂಚರ್ ಮತ್ತು ಪ್ರೆಸೆಂಟ್ ಟೆನ್ಸ್ ಅಲ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಬಿ ಅನ್ನ ನಾವು ಬಳಸ್ತೇವೆ. ಐ ವಿಲ್ ಬಿ ದೇರ್ ವಿತಿನ್ 5 minutes. ನಾನು 5 ನಿಮಿಷದ ಒಳಗಡೆ ನಾನು ಅಲ್ಲಿಗೆ ಇರ್ತೀನಿ, ಅಲ್ಲಿ ಇರ್ತೇನೆ. ಬಿ ಹಿಯರ್ ಅಂಟಿಲ್ ಐ ಕಮ್ ಬ್ಯಾಕ್. ಬಿ ಹಿಯರ್ ನೋಡಿ, ಸಿಂಪಲ್ ಆಗಿ ಹೇಳಿ, ಇಲ್ಲೇ ಇರು. ಬಿ ಹಿಯರ್, ಇಲ್ಲೇ ಇರು. ನಾನಿನ್ನ ಸ್ವಲ್ಪ ಜಸ್ಟ್ ಏನ್ ಮಾಡ್ತೀನಿ, ಆಡ್ ಮಾಡಿ. ನಾನು ಬರೋವರೆಗೂ, ಪುನಃ ಹೊರಳಿ ಬರೋವರೆಗೂ ನೀನು ಇಲ್ಲಿಯೇ ಇರು. ನೋಡಿ, ಇರು ಅಂತ ಅರ್ಥ. ಬಿ ಹಿಯರ್, ಇಲ್ಲಿಯೇ ಇರು. ಬಿ ದೇರ್, ಅಲ್ಲಿಯೇ ಇರು. ಅಲ್ಲಿ, ಬಿ ದೇರ್ ಅಂದ್ರೆ ಅಲ್ಲಿ. ಬಿ ಹಿಯರ್ ಅಂದ್ರೆ ಇಲ್ಲಿ. ಬಿ ಹಿಯರ್ ಅಂಟಿಲ್ ಐ ಕಮ್ ಬ್ಯಾಕ್. ನಾನು ಬರೋವರೆಗೂ ಅಥವಾ ಬರೋ ತನಕ ಇಲ್ಲಿಯೇ ಇರು ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೇವೆ. ನೆಕ್ಸ್ಟ್ ನೋಡಿ, ಐ ವಾಂಟ್ ಟು ಬಿ ಲ್ಯಾಂಡ್ ಲಾರ್ಡ್. ಇಲ್ಲಿ ನೋಡಿ, ಫ್ಯೂಚರ್ ಅಲ್ಲಿ ನಾವು ಹೇಳ್ತೇವೆ ಐ ವಾಂಟ್ ಟು ಬಿ ಲ್ಯಾಂಡ್ ಲಾರ್ಡ್ ಅಂದ್ರೆ ನಾನು ಏನ್ ಆಗಿರಲು ಇಷ್ಟಪಡ್ತೇನೆ ಅಂತ ಅರ್ಥ. ನೋಡಿ, ಐ ವಾಂಟ್ ಟು ಬಿ ಲ್ಯಾಂಡ್ ಲಾರ್ಡ್, ನಾನೊಬ್ಬ ಜಮೀನ್ದಾರನಾಗಿರಲು, ಇರಲು ಇಷ್ಟಪಡುತ್ತೇನೆ. ವಾಂಟ್ ಅಂದ್ರೆ ಇಷ್ಟಪಡು. ಐ ವಾಂಟ್ ಟು ಬಿ ಲ್ಯಾಂಡ್ ಲಾರ್ಡ್. ಐ ವಾಂಟ್ ಟು ಬಿ ರಿಚ್, ನಾನು ಶ್ರೀಮಂತನಾಗಿರಲು, ಇರಲು ಇಷ್ಟಪಡುತ್ತೇನೆ. ಐ ವಾಂಟ್ ಟು ಬಿ ಇಂಟೆಲಿಜೆಂಟ್, ನಾನು ತುಂಬಾ ಜಾಣನಾಗಿ ಇರಲು ಇಷ್ಟಪಡುತ್ತೇನೆ. ಈ ರೀತಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಶಿ ವಾಂಟೆಡ್ ಟು ಬಿ ಫ್ಲುಯೆಂಟ್ ಇನ್ ಕನ್ನಡ. ಇದು ನೋಡಿ, ವಾಂಟ್ ಅನ್ನೋದು V1 ಬಂತ, ಇಲ್ಲಿ ವಾಂಟೆಡ್ ಅನ್ನೋದು V2 ಫಾರ್ಮ್. ಶಿ ವಾಂಟೆಡ್ ಟು ಬಿ ಫ್ಲುಯೆಂಟ್ ಇನ್ ಕನ್ನಡ. ಅವಳು ಕನ್ನಡದಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಫ್ಲುಯೆಂಟ್ ಆಗಿರಲು ಇಷ್ಟಪಟ್ಟಿದ್ದು, ಇರಲು. ಬಿ ವಾಂಟೆಡ್ ಟು ಬಿ ಯಾವ ಭಾಷೆಯಲ್ಲಿ? ಕನ್ನಡ ಭಾಷೆಯಲ್ಲಿ. ನೋಡಿ, ಬಿ ಅನ್ನೋದೇನು? ಇದು ಒಂದು ವರ್ಬ್ ಫಾರ್ಮ್. ಇದನ್ನು ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ ಮತ್ತು ಫ್ಯೂಚರ್ ಅಲ್ಲಿ ಕೂಡ ನಾವು ಬಳಸ್ತೇವೆ.
ಹಿ ವುಡ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ಅವನು ನಿನಗೆ ಸಹಾಯ ಮಾಡಲು ತುಂಬಾ ಖುಷಿ ಪಡ್ತಾನೆ, ತುಂಬಾ ಖುಷಿಯಾಗಲು ಇಷ್ಟಪಡ್ತಾನೆ ನಿನಗೆ ಸಹಾಯ ಮಾಡೋದಂದ್ರೆ. ಬಿ, ಹಿ ವುಡ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ನೆಕ್ಸ್ಟ್ ನೋಡಿ, ಇಟ್ ಕುಡ್ ಬಿ ಡೇಂಜರಸ್. ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ ಅಥವಾ ಫ್ಯೂಚರ್ ಅಲ್ಲಿ ಹೇಳಿ. ಇಟ್ ಕುಡ್ ಬಿ ಡೇಂಜರಸ್, ಅದು ತುಂಬಾ ಅಪಾಯಕಾರಿ ಆಗಿರಬಹುದು, ಇಟ್ ಕುಡ್ ಬಿ ಡೇಂಜರಸ್. ಬಿ ಅನ್ನೋದನ್ನ ನಾವು ಇಲ್ಲಿ ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಲ್ಲಿ ಕೂಡ ನಾವು ಈ ರೀತಿಯಾಗಿ ನಾವು ಬಳಸಿ ಹೇಳ್ತೇವೆ. ಹಾಗಾದ್ರೆ ಬೀನ್ ಅಂದ್ರೆ ಏನು, ಅದರ ಅರ್ಥ ಏನಾಗುತ್ತೆ, ಯಾವಾಗ ಬಳಸ್ತೀವಿ ಜಾಸ್ತಿ ಅನ್ನೋದನ್ನ ನಾವು ನೋಡೋಣ. ಹಿ ಈಸ್ ಬೀನ್ ಹ್ಯಾಪಿ ಅಂದ್ರೆ, ನಾನು ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದೆ, ನಾನು ಬೀನ್ ಅಂದ್ರೆ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ದಾನೆ ನಾವು ಅಡ್ಜೆಕ್ಟಿವ್ ಅನ್ನು ಬಳಸಿ ಕೂಡ ನಾವು ಬೀನ್ ಅನ್ನು ಬಳಸಬಹುದು. ಹಿ ಈಸ್ ಬೀನ್ ಹ್ಯಾಪಿ ಅಂದ್ರೆ ಅವನು ತುಂಬಾ ಸಮಯದಿಂದ ಅಥವಾ ತುಂಬಾ ವರ್ಷಗಳಿಂದ, ತುಂಬಾ ದಿನಗಳಿಂದ ಸಂತೋಷವಾಗಿದ್ದಾನೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2015. ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ಬೀನ್ ಅನ್ನ ಜಾಸ್ತಿ ನಾವು ಬಳಸ್ತೇವೆ. ಅಂದ್ರೆ ಯಾವುದೇ ಒಂದು ಕೆಲಸ ನಾವು ಈ ಹಿಂದೆನೆ ಪ್ರಾರಂಭ ಮಾಡಿ ಅದು ಹಾಗೆಯೇ ಕೂಡ ತುಂಬಾ ವರ್ಷಗಳಿಂದ ಅದೇ ಒಂದು ಕೆಲಸ ನಡೀತಾ ಇರುತ್ತೆ, ಅವಾಗ ಬೀನ್ ಅನ್ನ ಬಳಸಿ ನಾವು ಹೇಳ್ತೀವಿ. ನೋಡಿ, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2015. ಸಿನ್ಸ್ ಅನ್ನೋದು ಒಂದು ಪೀರಿಯಡ್ ಆಫ್ ಟೈಮ್ ಅನ್ನ ಹೇಳುತ್ತೆ. 2015ರಿಂದ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ 2015 ಅನ್ನೋದು ಈ ಹಿಂದೆ, ಅದು ಇನ್ನೂ ಕೂಡ ಲೆಂತ್ ಆಫ್ ಟೈಮ್ ನಾವು ಹೇಳ್ತಾ ಇದೆ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2015. ಐ ಹ್ಯಾವ್ ಬೀನ್ ಸೋ ಬ್ಯುಸಿ. ಇಲ್ಲಿ ನೋಡಿ, ಇಲ್ಲಿ ಅಡ್ಜೆಕ್ಟಿವ್ ಅಂತ. ನಾನು ತುಂಬಾ ಸಮಯದಿಂದ ಬ್ಯುಸಿ ಆಗಿದ್ದೆ. ಐ ಹ್ಯಾವ್ ಬೀನ್ ಸೋ ಬ್ಯುಸಿ ಅಂದ್ರೆ ಇಲ್ಲಿ ವರ್ಕ್ ಇಲ್ಲ, ಆದ್ರೆ ನಾವೇನ್ ಹೇಳ್ತೇವೆ, ತುಂಬಾ ಸಮಯದಿಂದ ನಾನು ಬ್ಯುಸಿ ಇದ್ದೆ. ನಾನು ಫೋನ್ ಮಾಡ್ತೀನಿ, ನಿನಗ ಒಂದು 2 ಸಾರಿ ಫೋನ್ ಮಾಡಿದ್ದೆ, ನೀನ್ ಫೋನ್ ಅಟೆಂಡ್ ಮಾಡಲಿಲ್ಲ ಅಂತ ಕೇಳ್ತಿರ್ತಾರೆ. ಐ ಹ್ಯಾವ್ ಬೀನ್ ಸೋ ಬ್ಯುಸಿ ವಿತ್ ಮೈ ವರ್ಕ್. ನನ್ನ ಕೆಲಸದಲ್ಲಿ ನಾನು ತುಂಬಾ ಬ್ಯುಸಿ ಆಗಿದ್ದೆ ಅಂದ್ರೆ ಯಾವಾಗಿಂದ ತುಂಬಾ ಸಮಯದಿಂದ ಬ್ಯುಸಿ ಆಗಿದ್ದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಹ್ಯಾವ್ ಯು ಬೀನ್ ಟು ದ USA. ನಾವು ಯಾವುದೇ ಒಂದು ಸ್ಥಳಕ್ಕೆ ನೀನು ಅಲ್ಲಿ ಹೋಗಿದ್ಯಾ, ಭೇಟಿ ಕೊಟ್ಟಿದ್ಯಾ ಅಂತ ಕೇಳೋದಕ್ಕೆ ನಾವು ಈ ರೀತಿ ಹೇಳೋದು, ಹ್ಯಾವ್ ಯು ಬೀನ್ ಟು ದ USA. ನೀನು ಅಮೆರಿಕಾಕ್ಕೆ ಹೋಗಿದ್ಯಾ. ಹ್ಯಾವ್ ಯು ಬೀನ್ ಟು ಲಂಡನ್. ನೀನು ಲಂಡನ್ಗೆ ಹೋಗಿದ್ಯಾ. ಹ್ಯಾವ್ ಯು ಬೀನ್ ಟು ಮೈಸೂರ್. ನೀನು ಮೈಸೂರಿಗೆ ಹೋಗಿದ್ಯಾ. ಈ ರೀತಿನೇ ಕೇಳಬೇಕು ನಾನು ಯಾವಾಗಲೂ. ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ಬೀನ್ ಕುಕಿಂಗ್. ನೀವೇ ಹೇಳಿ, ಇಲ್ಲಿ ವರ್ಬ್ ಇದೆ. ಹ್ಯಾಸ್ ಬೀನ್ ಅಂದ್ರೆ ಅವಳು ಅಡಿಗೆಯನ್ನ ಮಾಡುತ್ತಾ ಇದ್ದಾಳೆ. ಅಡಿಗೆ ಮಾಡೋದು ಈ ಹಿಂದೆನೆ ಸ್ಟಾರ್ಟ್ ಆಗಿದೆ ಕೆಲಸ, ಅದಿನ್ನು ಹಾಗೆ ತುಂಬಾ ಸಮಯದವರೆಗೂ ಕೂಡ ನಡೀತಾ ಇದೆ, ಇನ್ನೂವರೆಗೂ ಅಂತ ಅರ್ಥ. ಶಿ ಹ್ಯಾಸ್ ಬೀನ್ ಕುಕಿಂಗ್ ಸಿನ್ಸ್ ಮಾರ್ನಿಂಗ್. ಅವಳು ಬೆಳಗ್ಗೆಯಿಂದ ಅಡಿಗೆ ಮಾಡ್ತಾ ಇದ್ದಾಳೆ. ಹಿ ಹ್ಯಾಸ್ ಬೀನ್ ರೀಡಿಂಗ್ ದಟ್ ನಾವೆಲ್. ಅವನು ಬೆಳಗ್ಗೆಯಿಂದ ಆ ಕಾದಂಬರಿಯನ್ನ ಓದ್ತಾ ಇದ್ದಾನೆ. ಶಿ ಹ್ಯಾಸ್ ಬೀನ್ ಕ್ಲೀನಿಂಗ್ ದ ಹೌಸ್ ಸಿನ್ಸ್ ಎಸ್ಟರ್ಡೇ. ನಿನ್ನೆಯಿಂದ ಅವಳು ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಕೆಲಸ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತಾನೆ ಅರ್ಥ. ಅವಾಗ ನಾವು ಈ ಬೀನ್ ಅನ್ನ ನಾವು ಬಳಸ್ತೇವೆ. ನೆಕ್ಸ್ಟ್, ಬೀಯಿಂಗ್ ಅಂದ್ರೆ ಏನು ಅದನ್ನ ನೋಡೋಣ. ಹಿ ಈಸ್ ಬೀಯಿಂಗ್ ಆಕ್ಟಿವ್. ಅವನು ಯಾವಾಗಲೂ ಆಕ್ಟಿವ್ ಆಗಿರಲು, ಇದು ಕಂಟಿನ್ಯೂಸ್ ಟೆನ್ಸ್. ಬೀಯಿಂಗ್ ಅಂದ್ರೆ ಅವನು ಯಾವಾಗಲೂ ಆಕ್ಟಿವ್ ಆಗಿರಲು, ಚಟುವಟಿಕೆಯಿಂದಿರಲು ಇಷ್ಟಪಡ್ತಾನೆ. ಹಿ ಈಸ್ ಬೀಯಿಂಗ್ ಆಕ್ಟಿವ್ ಅಂತ ಅರ್ಥ. ಬೀಯಿಂಗ್ ಆನ್ ಎಲ್ಡರ್, ಯು ಶುಡ್ ರೆಸ್ಪೆಕ್ಟ್ ಟು ಅದರ್ಸ್. ನೀನು ನೋಡಿ, ಬೀಯಿಂಗ್ ಆನ್ ಎಲ್ಡರ್, ನೀನು ದೊಡ್ಡವನಾಗಿ, ಹಿರಿಯನಾಗಿಯೂ ಮತ್ತೊಬ್ಬರಿಗೆ ಗೌರವವನ್ನು ಕೊಡಬೇಕು. ಹಿರಿಯನಾಗಿಯೂ ಕೂಡ ನೀನು ದೊಡ್ಡವರಿಗೆ ಅಥವಾ ಬೇರೆಯವರಿಗೆ ನಾವು ರೆಸ್ಪೆಕ್ಟ್ ಅನ್ನು ನಾವು ಕೊಡಬೇಕು ಅಂತ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅ ಮ್ಯಾಂಗೋ ಈಸ್ ಬೀಯಿಂಗ್ ಬ್ರಾಟ್ ಬೈ ಹಿಮ್. ಈ ಬೀಯಿಂಗ್ ಅನ್ನು ನಾವು ಪ್ಯಾಸಿವ್ ವಾಯ್ಸ್ ಫಾರ್ಮ್ ಅಲ್ಲಿ ನಾವು ಜಾಸ್ತಿ ಬಳಸ್ತೇವೆ. ನೋಡಿ,
ಅ ಮ್ಯಾಂಗೋ ಈಸ್ ಬೀಯಿಂಗ್ ಬ್ರಾಟ್ ಬೈ ಹಿಮ್. ಯಾರಿಂದ ತರಲ್ಪಟ್ಟಿತು? ಅವನಿಂದ. ಅವನು ಅನ್ನೋದೇನು? ಸಮ್ ನೇಮ್, ಒಂದು ಹೆಸರಿದೆ. ಅ ಮ್ಯಾಂಗೋ ಈಸ್ ಬೀಯಿಂಗ್ ಬ್ರಾಟ್ ಬೈ ಹಿಮ್. ರಾಮನಿಂದ ಮಾವಿನ ಹಣ್ಣು ತಿನ್ನಲ್ಪಟ್ಟಿತು ಅಂತ ಹೇಳ್ತೇವಲ್ವಾ, ಆ ರೀತಿಯಾಗಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಲ್ಲಿ ಈ ಬೀಯಿಂಗ್ ಅನ್ನು ನಾವು ಜಾಸ್ತಿ ಬಳಸ್ತೇವೆ. ನೆಕ್ಸ್ಟ್ ನೋಡಿ, ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಆಫೀಸರ್ ಯು ಶುಡಂಟ್ ಬಿಹೇವ್ ಲೈಕ್ ಇಟ್. ನೀನು ಒಂದು ಜವಾಬ್ದಾರಿಯುತ ಆಫೀಸರ್ ಆಗಿಯೂ ಕೂಡ ನೀನು ಆ ರೀತಿಯಾಗಿ ಬಿಹೇವ್, ನಡೆದುಕೊಳ್ಳಬಾರದಿತ್ತು. ಯು ಶುಡಂಟ್ ಬಿಹೇವ್ ಲೈಕ್ ಇಟ್, ಈ ರೀತಿಯಾಗಿ ನಡೆದುಕೊಳ್ಳಬಾರದಿತ್ತು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಸ್ಟಾಪ್ ಬೀಯಿಂಗ್ ರ್ಯೂಡ್. ಸ್ಟಾಪ್ ಬೀಯಿಂಗ್ ರ್ಯೂಡ್, ಆ ರೀತಿ ನಡ್ಕೊಳ್ಳೋದನ್ನ ಬಿಡು. ಸ್ಟಾಪ್ ಬೀಯಿಂಗ್, ಆ ರೀತಿಯಾಗಿ ನಡ್ಕೊಳ್ತಾ ಇರುವುದನ್ನು ಬಂದ್ ಮಾಡು, ಸ್ಟಾಪ್ ಮಾಡು ಅಂತ ಅರ್ಥ ಆಗುತ್ತೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಿ, ಬೀಯಿಂಗ್ ಮತ್ತು ಬೀಯಿಂಗ್ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ, ಯಾವ್ಯಾವ ಒಂದು ಸಂದರ್ಭದಲ್ಲಿ ಇವುಗಳನ್ನ ಮೂರುಗಳನ್ನ ನಾವು ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾಗಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.